ಹಾಯ್ ಫ್ರೆಂಡ್ಸ್, ಇವತ್ತು ಯಾವ ಮೂವಿ ರಿವ್ಯೂ ಅಂದರೆ ಅಜಯ್ ರಾವ್ ಪ್ರೊಡ್ಯೂಸ್ ಮಾಡಿ ಅಜಯ್ ರಾವ್ ಅವರು ಆ್ಯಕ್ಟ್ ಮಾಡಿರೋ ಯುದ್ಧಕಾಂಡ ಸಿನಿಮಾ ನಾನು ನಿನ್ನೆ ನೋಡ್ಕೊಂಡು ಬಂದೆ. ರಿವ್ಯೂ ಬರೋದು ಲೇಟ್ ಆಯಿತು. ಸಿನಿಮಾ ನೋಡಿ ನಂಗೆ ಏನು ಅನ್ನಿಸ್ತು ಅಂತ ಹೇಳ್ತೀನಿ ಬನ್ನಿ. ಈ ಸಿನಿಮಾದ ಕಥೆ ವಿಚಾರಕ್ಕೆ ಬಂದರೆ, ಇದು ಸಿನಿಮಾ ಪೂರ್ತಿ ಒಂದು ಕೋರ್ಟ್ನಲ್ಲಿ ನಡೆಯುವಂಥ ಕೋರ್ಟ್ ರೂಮ್ ಡ್ರಾಮಾ ಅಂತಲೇ ಹೇಳ್ತೀನಿ. ಸಿನಿಮಾದ ಕಥೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸಿನಿಮಾದ ಸ್ಕ್ರೀನ್ ಪ್ಲೇ ಕೂಡ ತುಂಬ ಚೆನ್ನಾಗಿದೆ. ಈ ಸಿನಿಮಾದ ಮೇನ್ ಲೀಡಲ್ಲಿ ಅಜಯ್ ರಾವ್ ಮತ್ತು ಪ್ರಕಾಶ್ ಬೆಳವಾಡಿ, ಅರ್ಚನಾ ಜೋಶಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾದ ಸ್ಟಾರ್ಟಿಂಗ್ ಫಸ್ಟ್ ಹಾಫ್ ಲವ್ ಸ್ಟೋರಿ ಆ್ಯಂಡ್ ಕಾಮಿಡಿ ಮೂಲಕ ಶುರುವಾಗಿ ಸ್ಟಾರ್ಟಿಂಗ್ ಹೋಗ್ತಾ ನಮ್ಮನ್ನು ಎಂಗೇಜಿಂಗ್ ಆಗಿ ಕೂರಿಸಿ ನಮಗೆ ಒಂದು ಒಳ್ಳೆ ಕಂಟೆಂಟ್ ರೀಚ್ ಮಾಡಿಸಿ ಕೊನೆಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟು ಸಿನಿಮಾನ ಎಲ್ಲೂ ಬೋರ್ ಆಗದೇ ಇರೋ ಥರ ನೋಡ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಈ ಸಿನಿಮಾ ಅಂತೂ ಸ್ಟಾರ್ಟಿಂಗ್ನಿಂದ ಎಂಡ್ವರೆಗೂ ಎಲ್ಲೂ ಬೋರ್ ಆಗಲ್ಲ. ಸಿನಿಮಾ ಒಂದು ಅದ್ಭುತ ಮೆಸೇಜ್ ಕೊಡುತ್ತೆ. ಈ ಸಿನಿಮಾ ಸ್ಕ್ರೀನ್ ಪ್ಲೇ ಮತ್ತು ಕಂಟೆಂಟ್ ಪೂರ್ತಿ ಎಂಗೇಜಿಂಗ್ ಆಗಿದೆ. ಅಜಯ್ ರಾವ್ ಅವರ ಆ್ಯಕ್ಟಿಂಗ್ ಕೂಡ ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತಲೇ ಹೇಳ್ತೀನಿ. ನಮ್ಮ ಕನ್ನಡದಲ್ಲಿ ಇಂಥ ಒಳ್ಳೆಯ ಸಿನಿಮಾಗಳು ಬರೋದು ಕಡಿಮೆ. ಆದರೆ ಇಂಥ ಒಳ್ಳೆಯ ಸಿನಿಮಾ ಬಂದಾಗ ಸಿನಿಮಾನ ಗೆಲ್ಲಿಸಲಿಲ್ಲ, ಈ ಸಿನಿಮಾ ಗೆಲ್ಲಲಿಲ್ಲ ಅಂದರೆ ಇಂಥ ಸಿನಿಮಾಗಳು, ಇಂಥ ಪ್ರಯತ್ನಗಳು ಮುಂದೆ ಆಗೋದು ಬರೋದು ತುಂಬ ಕಡಿಮೆ ಅಂತಲೇ ಹೇಳ್ತೀನಿ. ಟೋಟಲಾಗಿ ಈ ಸಿನಿಮಾ ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ಒಂದು ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಕಂಟೆಂಟ್ ಸಿನಿಮಾ ಅಂತಲೇ ಹೇಳ್ತೀನಿ. ಇನ್ನು ಈ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂತ ಕೇಳಿದರೆ ಫ್ಯಾಮಿಲಿ ಜೊತೆ ನೋಡ್ಬೋದು. ಈ ಸಿನಿಮಾದಲ್ಲಿ ಯಾವುದು ಮುಜುಗರ ಪಡೋ ಸೀನ್ಸ್ಗಳು, ಸಾಂಗ್ಗಳು ಯಾವುದೂ ಇಲ್ಲ. ಇದನ್ನು ಫ್ಯಾಮಿಲಿಗೋಸ್ಕರನೇ ಅಂತಲೇ ಮಾಡಿರೋ ಸಿನಿಮಾ. ನೀವು ಫ್ಯಾಮಿಲಿ ಜೊತೆ ಹೋಗಿ ಒಂದೊಳ್ಳೆ ಎಂಗೇಜಿಂಗ್ ಕಂಟೆಂಟ್ ಸಿನಿಮಾ ನೋಡಿ ಕೆಲವು ವಿಷಯಗಳನ್ನು ತಿಳ್ಕೊಂಡು ಆರಾಮಾಗಿ ಬರ್ಬೋದು ಅಂತ ಹೇಳ್ತೀನಿ. ನನ್ನ ಪ್ರಕಾರ ಅಜಯ್ ರಾವ್ ಅವರು ಇದರಿಂದ ದೊಡ್ಡ ಕಮ್ಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದರೆ ಸಿನಿಮಾದಲ್ಲಿ ನಿಮಗೆ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು, ಸಿನಿಮಾ ಹೇಗಿತ್ತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ.